ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ನಮ್ಮ ಮಲೆನಾಡು ಶೈಲಿಲಿ ತೊಗರಿಬೇಳೆ ಹಾಗೂ ಮೂಲಂಗಿನ ಉಪಯೋಗಿಸಿ ಈಸಿಯಾಗಿ ಹೇಗೆ ಸಾಂಬಾರು ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಬೋದಾಗಲಿ ಮತ್ತೊಂದು ಹೆವಿ ಮಸಾಲೆ ಹಾಕೋದಾಗಲಿ ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ಬ್ಯಾಚುಲರ್ಸ್ಗಳಿಗೆ, ಅಡುಗೆ ಬಾರ್ದಂಥವರು ಈಸಿಯಾಗಿ ಮಾಡ್ಕೋಬೋದು. ಹುಳಿ ಪುಡಿ ಒಂದು ಚೆನ್ನಾಗಿರಬೇಕು. ಸಾಂಬಾರು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಮನೇಲಿ, ಅದು ತುಂಬ ಚೆನ್ನಾಗಿತ್ತು ಅಂತಂದರೆ ನಾವು ಕಾಯಿ ರುಬ್ಬೋದಾಗಲಿ ಏನೂ ಬೇಡ. ನೋಡಿ, ಒಂದು ಹಿಡಿಯಾಗೋಷ್ಟು ತೊಗರಿ ಬೇಳೆನ ಕ್ಲೀನಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಹಾಗೂ ಒಂದು 5ರಿಂದ 6 ಮೂಲಂಗಿನ ಈ ಥರ ಕ್ಲೀನ್ ಮಾಡಿಕೊಂಡು ರೌಂಡಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ 3 ಟೊಮೊಟೊ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬಾದಾಮಿ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಒಂದು 2ರಿಂದ 3 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಅದು ಎಲ್ಲ ಕಡೆ ಹಾರುತ್ತೆ ಅಂತ ಹೇಳಿ ಪ್ಲೇಟ್ ಮುಚ್ಚಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೂ ಉಂಡೆಮೆಣಸು, ಒಣಮೆಣ್ಸಿಕಾಯಿ ಉಂಡೆದು ಒಂದು 3 ತೊಗೊಂಡಿದ್ದೀನಿ. ಕಾಳಿಂಗು 2 ಕಾಳಿಂಗ್ ತೊಗೊಂಡಿದ್ದೀನಿ. ಹಾಗೂ ಮನೇಲೇ ಮಾಡಿರೋಂತಹ ಸಾಂಬಾರು ಪುಡಿ, ಹುಳಿ ಪುಡಿ ಅಂತ ಹೇಳ್ಬೋದು, ಅದು ದೊಡ್ಡ ಸ್ಪೂನಲ್ಲಿ, ಟೇಬಲ್ ಸ್ಪೂನಲ್ಲಿ 2ರಿಂದ 3 ಸ್ಪೂನು ತೊಗೋಬೋದು. ನಾನು 2.5 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಬಾಡಿಸಿದ ನಂತರ ಬೆಂದಂತಹ ಮೂಲಂಗಿ ಹಾಗೂ ತೊಗರಿಬೇಳೆ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಯಾವ ಹದ ಬೇಕು ಅನ್ನೋದ್ರಲ್ಲಿ ನಾವು ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ನಮಗೆ ದಪ್ಪ ಬೇಕು ಅಂದರೆ, ತೆಳು ಬೇಕು ಅಂತಂದರೆ ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಯಿ ರುಬ್ಬ ಹಾಕೋದಿಲ್ಲ, ಏನಿಲ್ಲ. ತೆಂಗಿನಕಾಯಿ ಬೇಡ, ಏನೂ ಬೇಡ. ಅಷ್ಟು ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕಾಗಿರ್ಬೋದು, ಮುದ್ದೆಗಾಗಿರ್ಬೋದು, ರೊಟ್ಟಿ, ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ದೋಸೆ, ಉದ್ದಿನಬೇಳೆ ದೋಸೆ ಮಾಡ್ಕೊಳ್ತೀವಲ್ಲ, ಅದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಕೆಲವರು ಮೂಲಂಗಿ ಸ್ಮೆಲ್ಲು ಅಂತ ತಿನ್ನೋದಿಲ್ಲ, ಹಾಗೆ ಮಾಡಬೇಡಿ ಫ್ರೆಂಡ್ಸ್. ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಹೊಟ್ಟೆನ ಕ್ಲೀನ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ಫುಲ್ಲಾಗುತ್ತೆ ಮೂಲಂಗಿ. ಈ ಥರ ಒಂದು ಸಾಂಬಾರು ಹುಳಿ ಮಾಡಿಕೊಂಡು ನೀವು ಅನ್ನದ ಜೊತೆ ಉಪಯೋಗಿಸಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಕಮೆಂಟಲ್ಲಿ ಹೇಗಿತ್ತು ಅನ್ನೋದು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.